ಎಸ್, ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಏನು ಅಹಿಂದ ನಾಯಕ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ರಾಜೀನಾಮೆ ಕೊಟ್ಟಿದ್ರು. ಹಾಗಾಗಿ ಈಗ ನೂತನವಾಗಿ ಏನು ಮುಖ್ಯಮಂತ್ರಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನು ಡಿ ಕೆ ಶಿವಕುಮಾರ್ ಅವನ್ನ ಘೋಷಣೆ ಮಾಡಿದ್ರು. ಅದು ಒಂದು ಬೇರೆ ವಿಚಾರ. ಆದ್ರೆ ಈಗ ಒಂದು ಭಾರಿ ತಲೆನೋವಿನ ವಿಚಾರ ಏನಂದ್ರೆ ಇದು VMTV ಕರ್ನಾಟಕದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ಸಿದ್ದರಾಮಯ್ಯನವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಏನು ನಮ್ಮ ಆಪ್ತರಿಗೆ ಅಂದ್ರೆ ಏನು ಮುಂಚೆಯಿಂದನೇ CM ಆಪ್ತರಾಗಿ ಅಂದ್ರೆ ಸಿದ್ದರಾಮಯ್ಯನವರ ಆಪ್ತರಾಗಿ ಅವರಿಗೆ ಒಂದು ನ್ಯಾಯ ದೊರಕಿಸುವ ಮುಖಾಂತರ ಅಂದ್ರೆ ನಮ್ಮವರಿಗೆ ಒಂದು ಸೂಕ್ತವಾದ ಸ್ಥಾನ ಕೊಡಬೇಕು, ಸೂಕ್ತವಾದ ಒಂದು ಮಂತ್ರಿಯ ಸ್ಥಾನ ಕೊಡಬೇಕು ಅನ್ನುವ ಬೇಡಿಕೆ ಇತ್ತು. ಅಂದ್ರೆ ಸುಮಾರು 5 ಜನದ ಬೇಡಿಕೆ ಅನ್ನುವ ಆ ಮಾತನ್ನ ಕೇಳಿ ಬರ್ತದೆ. ಅಂದ್ರೆ ಸುಮಾರು 15ರಿಂದ 20 ಜನಕ್ಕೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋ ವಿಚಾರ ಕುರಿತಾಗಿ, ಜೊತೆಗೆ ಇನ್ನು ಡಿ ಕೆ ಶಿವಕುಮಾರ್ ಏನು ನೂತನವಾಗಿ CM ಪಟ್ಟಕ್ಕೆ ಅಲಂಕರಿಸ್ತಾ ಇರುವಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಹೈಕಮಾಂಡ್ ಅವರನ್ನ ಭೇಟಿ ಆಗಿ ಆ ನಂತರದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋ ವಿಚಾರಕ್ಕೆ. ಯಾಕಂದ್ರೆ ಹೊಸದಾಗಿ ಮುಖಗಳ ಬೇಕು, ಹೊಸದಾಗಿ ಪರಿಚಯ ಬೇಕು ಪಕ್ಷಕ್ಕೆ. ಇನ್ನು ಮುಂಬರುವ 2028ರ ಚುನಾವಣೆಯಲ್ಲಿ ಏನಾದ್ರೂ ನಾವು ಬೇರೆ ರೀತಿಯಾಗಿ ಹೊರಟಾಗ ಅಲ್ಲಿ ನೂತನವಾಗಿ ಕೈಗೊಂಡಿರುವಂತ ಏನು ಸಚಿವರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋ ವಿಚಾರ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಆದ್ರೆ ಇಲ್ಲಿ ತಲೆ ಬಿಸಿ ಆಗ್ತಾ ಇರೋದು ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು, CM ಡಿ ಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಏನು ಸಿದ್ದರಾಮಯ್ಯನವ್ರಿಗೆ DCM ಹುದ್ದೆ ಕೊಡ್ಬೇಕಾದ್ರೆ ಅದನ್ನು ಕೂಡ ನಿರಾಕರಿಸಿರುವಂತದ್ದು ಸಿದ್ದರಾಮಯ್ಯನವರು. ಆದ್ರೆ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದನ್ನು ಕೂಡ ಒಂದು ಹೆಚ್ಚಿನ ಮಾಹಿತಿಯನ್ನ ನಾವು VMTV ಕರ್ನಾಟಕದಲ್ಲಿ ನೋಡ. ಈಗಾಗಲೇ ದೆಹಲಿಗೆ ತೆರಳಿರುವಂತ ಡಿ ಕೆ ಶಿವಕುಮಾರ್ ಅವರು ಏನು ನೂತನವಾಗಿ ಆದ್ರೆ ಮಂತ್ರಿ ಸ್ಥಾನದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಥವಾ ಕೊಟ್ಟ ಮಾತಿನಂತೆ ನಡೀತಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಒಂದು ಯಕ್ಷ ಪ್ರಕ್ಷೆಯಾಗಿ ಕಾಡಿರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದೇವೆ ಅನ್ನುವ ವಿಚಾರವನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಯಾಕೆಂದ್ರೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕೇಳಿರುವ ರಾಜೀನಾಮೆ ಆಗಿರ್ಬೋದು, ಆಮೇಲೆ ಗ್ಯಾರಂಟಿಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ನಿಭಾಯಿಸೋದು ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ಕೂಡ ವಿಚಾರ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಈಗ ನನ್ನ ನಂಬಿದವ್ರಿಗೆ ಅಂದ್ರೆ ನನ್ನ ಆಪ್ತರಿಗೆ ಯಾವ ನ್ಯಾಯ ಅಂದ್ರೆ ಯಾವ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದನ್ನು ಕೂಡ ಇವತ್ತು ಕಾದ್ ನೋಡ್ಬೇಕಾದ. ಯಾಕಂದ್ರೆ ಇನ್ನು ಅಧಿಕೃತವಾಗಿ ಇನ್ನು ಪ್ರಮಾಣ ವಚನವನ್ನ ಸ್ವೀಕರಿಸಿಲ್ಲ ಇನ್ನು ಡಿ ಕೆ ಶಿವಕುಮಾರ್. ಅದರ ನಂತರದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಸಿಗುವುದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಮೇಲ್ನೋಟದಲ್ಲಿ ನೋಡ್ಬೇಕಾದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರ ಆಪ್ತರಿಗೆ ಕೊಡ್ಲೇಬೇಕು ಅನ್ನೋ ವಿಚಾರನು